ಕಾನೂನು ಬಾಹಿರವಾಗಿ ಸಾರ್ವಜನಿಕರ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗಳನ್ನು ತೆರೆದು ವಂಚಿಸುತ್ತಿದ್ದ ಮಹಿಳೆ ಸೇರಿ 12 ಮಂದಿಯ ಗ್ಯಾಂಗ್ ಅನ್ನು ಬಂಧಿಸುವಲ್ಲಿ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ನವೆಂಬರ್ 28ರಂದು ಇಬ್ಬರು ವ್ಯಕ್ತಿಗಳು ಸಾರ್ವಜನಿಕರ ಹೆಸರಿನಲ್ಲಿ ಬ್ಯಾಂಕ್ ಖಾತೆಗಳನ್ನು ತೆರೆಯಿಸಿ ಅವರುಗಳ ಹೆಸರಿನಲ್ಲಿಯೇ ಸಿಮ್ ಕಾರ್ಡ್ಗಳನ್ನು ಖರೀದಿಸಿ ದುಬೈನಲ್ಲಿರುವ ಮತ್ತೋರ್ವ ವ್ಯಕ್ತಿಗೆ ಬ್ಯಾಂಕ್ ಖಾತೆ ಮತ್ತು ಸಿಮ್ ಕಾರ್ಡ್ಗಳನ್ನು ಅಕ್ರಮ ಲಾಭಕ್ಕಾಗಿ ಮತ್ತು ಅಕ್ರಮವಾಗಿ ನಡೆಸಲಾಗುವ ಜೂಜಾಟದ ಅಪ್ಲಿಕೇಶನ್ಗಳಿಗೆ ನೆರವಾಗಲು ಸಹಾಯ ಮಾಡುತ್ತಿದ್ದಾರೆಂದು ಮಾಹಿತಿಯೊಂದನ್ನು ಬೆನ್ನಹತ್ತಿದ್ದ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಪ್ರಕರಣವನ್ನು ದಾಖಲಿಸಿಕೊಂಡು ಕೂಲಂಕುಷವಾಗಿ ತನಿಖೆಯನ್ನು ಕೈಗೊಳ್ಳಲು ವಿಶೇಷ ತನಿಖಾ ತಂಡವನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ಪಿಎಸ್ಐಗಳಾದ ಶ್ರೀನಿವಾಸ್ ಪ್ರಸಾದ್, ಸಂತೋಷ್, ಅರವಿಂದ್ ಕುಮಾರ್ ಅವರುಗಳ ನೇತೃತ್ವದಲ್ಲಿ ಹಮ್ಮಿಕೊಂಡ ತನಿಖೆಯು ಹಂತ ಹಂತವಾಗಿ ಭೇದಿಸಿ ಜೆಪಿ ನಗರ 9ನೇ ಹಂತದ ಅಂಜನಾಪುರದ ಅಪಾರ್ಟ್ಮೆಂಟ್ ಬಳಿ ಇಬ್ಬರು ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಬೃಹತ್ ವಂಚನೆ ಜಾಲದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಹೆಚ್ಚಿನ ಹಣ ಗಳಿಸುವ ಉದ್ದೇಶದಿಂದ ಹಣದ ಅವಶ್ಯಕತೆ ಇರುವ ವ್ಯಕ್ತಿಗಳಿಗೆ ಕಮಿಷನ್ ನೀಡುವುದಾಗಿ ನಂಬಿಸಿ ಬ್ಯಾಂಕ್ ಖಾತೆಗಳನ್ನು ತೆರೆಸಿ ಅವರುಗಳಿಗೆ ಮೋಸ ಮಾಡಿರುವುದಾಗಿ ಹಾಗೂ ಈ ಕೃತ್ಯದಲ್ಲಿ ಇನ್ನೂ 10 ಸಹಚರರು ಭಾಗಿಯಾಗಿರುವುದಾಗಿ ಬಾಯ್ಬಿಡುತ್ತಾರೆ. ಕೂಡಲೇ ತನಿಖೆಯನ್ನ ಚುರುಕುಗೊಳಿಸಿದ ತಂಡಕ್ಕೆ ದೆಹಲಿಯ ರಾಜೇಂದ್ರ ನಗರದಲ್ಲಿರುವ ವಾಸದ ಮನೆಯೊಂದರಲ್ಲಿನ ಕಚೇರಿಯಿಂದ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ 10 ಮಂದಿ ಸಹಚರರನ್ನ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಕೃತ್ಯದ ಬಗ್ಗೆ ಬಾಯ್ಬಿಟ್ಟಿದ್ದಾರೆ. ಇನ್ನು ಆರೋಪಿಗಳಾದ ಜೆಪಿ ನಗರದ 22 ವರ್ಷದ ಮೊಹಮ್ಮದ್ ಹುಸೈಫಾ, ಉತ್ತರ ಪ್ರದೇಶದ ಚದೌಲಿ ಜಿಲ್ಲೆಯ 32 ವರ್ಷದ ಅಂಕಿತ್ ಕುಮಾರ್ ಸಿಂಗ್, ರೋಹ್ತಾಸ್ ಜಿಲ್ಲೆಯ 29 ವರ್ಷದ ಅಜಿತ್ ಕುಮಾರ್ ಯಾದವ್, ಜೆಪಿ ನಗರದ 49 ವರ್ಷದ ಶಬಾನಾ, ರಾಜಸ್ಥಾನದ 22 ವರ್ಷದ ಅಭಿಷೇಕ್ ಸಿಂಗ್ ರಾಥೋಡ್, 28 ವರ್ಷದ ವಿಶ್ವರಾಜ್ ಸಿಂಗ್ ಶಕ್ತಾವತ್, 27 ವರ್ಷದ ಕಂಪಾಲ್ ಸಿಂಗ್ ಚೌಪಾನ್, 29 ವರ್ಷದ ಆಕಾಶ್ ಜೈಸ್ವಾಲ್, 30 ವರ್ಷದ ಪ್ರದೀಪ್ ಸಿಂಗ್ ತನ್ವಾರ್, 30 ವರ್ಷದ ಪೀತಾಂಬರ್ ಸಿಂಗ್, ದೀಪಕ್ ಹಾಗೂ ಅಜಯ್ ಕುಮಾರ್ ಅವರುಗಳನ್ನು ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳ ವಿಚಾರಣೆಯಿಂದ ಅಂದಾಜು 2,400 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಸಾರ್ವಜನಿಕರಿಂದ ವಂಚನೆ ಮಾಡಿರುವುದು ತನಿಖೆಯಿಂದ ಗೊತ್ತಾಗಿದ್ದು, ಇನ್ನೂ ಹೆಚ್ಚಿನ ತನಿಖೆಯನ್ನ ಹುಳಿಮಾವು ಪೊಲೀಸರು ಕೈಗೊಂಡಿದ್ದಾರೆ. ಇನ್ನು ಆರೋಪಿಗಳ ಬಂಧನದಿಂದ 1 ಕೋಟಿ ರೂಪಾಯಿ, ಕೃತ್ಯಕ್ಕೆ ಬಳಸಿದ 242 ಡೆಬಿಟ್ ಕಾರ್ಡ್ಗಳು, 58 ಮೊಬೈಲ್ ಫೋನ್ಗಳು, 531 ಗ್ರಾಂ ಚಿನ್ನಾಭರಣ, 4,89,500 ರೂಪಾಯಿ ನಗದು, 9 ವಾಚ್ಗಳು, 36 ಸಿಮ್ ಕಾರ್ಡ್ಗಳು, 33 ಚೆಕ್ ಬುಕ್ಗಳು, 21 ಪಾಸ್ಬುಕ್ಗಳು, 7 ಲ್ಯಾಪ್ಟಾಪ್, 1 ಆನ್ಲೈನ್ ಡಿಜಿಟಲ್ ಪೇಮೆಂಟ್ ರಿಂಗ್, 1 ಕ್ರಿಪ್ಟೋ ಕರೆನ್ಸಿ ಬುಕ್, 48 ಸಿಮ್ ಕಾರ್ಡ್ಗಳನ್ನು ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡು ಪ್ರಮುಖ A1 ಆರೋಪಿಯು ತಲೆಮರೆಸಿಕೊಂಡಿದ್ದು, ಆತನ ಪತ್ತೆ ಕಾರ್ಯದಲ್ಲಿ ಹುಳಿಮಾವು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಹುಳಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಇದು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿ DCP ಮತ್ತು ಅವರು ಹುಳಿಮಾವು ಸ್ಟೇಷನ್ ಇನ್ಸ್ಪೆಕ್ಟರ್ಸ್ ಮತ್ತು ಅವರೆಲ್ಲ ಸ್ಟಾಫ್ ಸೇರಿ ಇದರಲ್ಲಿ ಟೋಟಲ್ 12 ಜನ ಆರೋಪಿಯವರಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ. ಇದರಲ್ಲಿ 2 ಆರೋಪಿಯವರು ಇಲ್ಲಿ ಬ್ಯಾಂಗ್ಳೂರವರು, ಮಿಕ್ಕಿದ್ದು 10 ಜನ ಆರೋಪಿಯವರು ಬೇರೆ ಬೇರೆ ಸ್ಟೇಟ್ಸ್, ಉತ್ತರ ಪ್ರದೇಶ್, ರೋಹ್ತಾಸ್, ಬಿಹಾರ್ ಮತ್ತು ರಾಜಸ್ಥಾನ್, ಜಾರ್ಖಂಡ್, ಇನ್ನಿತರ ಎಲ್ಲ ಸ್ಟೇಟ್ಸ್ ಅವರು ಎಲ್ಲರೂ ಟೋಟಲ್ ಸೇರಿ ಇದು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡಲ್ಲಿ ಅಂದಾಜು ಇಲ್ಲಿವರೆಗೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವ್ರದ್ದು ಇದು ಕೆಲಸ ನಡೀತಾ ಇದೆ. ಬಟ್ ಅವ್ರದ್ದು ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಮೋರ್ ದೆನ್ 9,000 ಮ್ಯೂಲ್ ಅಕೌಂಟ್ಸ್ ಇದು ಆಗಿರ್ಬೋದು. ಇದರಲ್ಲಿ ಇನ್ವೆಸ್ಟ್ಮೆಂಟ್ 9,000 ಮ್ಯೂಲ್ ಅಕೌಂಟ್ಸಲ್ಲಿ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ಸ್ ಮುಖಾಂತರ 1930ಗೆ ಕಂಪ್ಲೇಂಟ್ಸ್ ಹೋಗಿದೆ. ಬ್ಯಾಂಗ್ಳೂರು ನಮ್ಮ ಹುಳಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕೇಸಲ್ಲಿ ಸದ್ಯಕ್ಕೆ 24 crores ರೂಪೀಸ್ದು ಇನ್ವೆಸ್ಟ್ಮೆಂಟ್ದು ಪತ್ತೆಯಾಗಿದೆ. ಆದರೆ ನಮ್ಮ ಇಲ್ಲಿದು ಕೇಸ್ ಸಂಬಂಧಪಟ್ಟು ಬೇರೆ ಟೋಟಲ್ ಅಮೌಂಟ್ಸ್ ಏನೇನು ನಮ್ಮ ಅಕೌಂಟ್ಸ್ ಅವರು ರಿಕವರಿ ಅಕೌಂಟ್ಸ್ ಬಗ್ಗೆ ಡೀಟೇಲ್ಸ್ ತೊಗೊಂಡು 240 crores ಅಂದಾಜ್ದು 240 crores ವ್ಯಾಲ್ಯೂದು
ಅಕೌಂಟ್ಸಲ್ಲಿ ಫ್ರೀಸ್ ಆಗಿದೆ ಈ ಕೇಸ್ ಮುಖಾಂತರ. ಸದ್ಯಕ್ಕೆ ಈ ಕೇಸಲ್ಲಿ 242 ಡೆಬಿಟ್ ಕಾರ್ಡ್ಸ್, 58 ಮೊಬೈಲ್ ಫೋನ್ಸ್, 531 grams of ಗೋಲ್ಡ್ ಮತ್ತು 9 ವಾಚಸ್, 33 ಚೆಕ್ ಬುಕ್ಸ್, 21 ಪಾಸ್ಬುಕ್ಸ್, 7 ಲ್ಯಾಪ್ಟಾಪ್ಸ್ ಮತ್ತು 1 ಆನ್ಲೈನ್ ಡಿಜಿಟಲ್ ಪೇಮೆಂಟ್ ರಿಂಗ್, 1 ಕ್ರಿಪ್ಟೋ ಕರೆನ್ಸಿ ಬುಕ್ ಮತ್ತು 48 ಸಿಮ್ ಕಾರ್ಡ್ಸ್. ಇದೆಲ್ಲ ವ್ಯಾಲ್ಯೂ ಅಂದಾಜು 1 ಕೋಟಿದು. ಇದು ಅಲ್ಲದೆ 1 ಕೋಟಿ ಅಂದಾಜು ಅಮೌಂಟ್ ಕೂಡ ಫ್ರೀಸ್ ಆಗಿದೆ ಹುಲಿಮಾವು ಪೊಲೀಸ್ ಸ್ಟೇಷನ್ ಕೇಸಲ್ಲಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಫ್ರಾಡ್ ಮುಖಾಂತರ ಒಂದು ಆ್ಯಪ್ ಮುಖಾಂತರ ಅವ್ರು ಜನಕ್ಕೆ ಮೋಸ ಮಾಡಿ ನಿಮಗೆ ಬೇಗ ದುಡ್ಡು ಡಬಲ್ ಆಗುತ್ತೆ ಅದನ್ನು ಮಾಡಿ ಇನಿಷಿಯಲಿ ರಿಟರ್ನ್ಸ್ ಕೂಡ ಅವ್ರಿಗೆ ಬಂದಿದೆ. ಆದರೆ ನಿಮಗೆ ಗೊತ್ತಿದೆ ಇಂಥದ್ದು ನಾವು ಯಾವಾಗಲೂ ನಮ್ಮ ಸೋಷಲ್ ಮೀಡಿಯಾ ಕ್ಯಾಂಪೇನಲ್ಲಿ ಅವೇರ್ನೆಸ್ ಕ್ಯಾಂಪೇನಲ್ಲಿ ಹೇಳ್ತಾ ಇದ್ದೀವಿ, ನೀವು ಯಾವುದು ಒಂದು ಆಮೇಶ್ಗೆ ಸಿಕ್ಕಾಕೊಡ್ಬಾರ್ದು. ಆ ನಿಟ್ಟಿನಲ್ಲಿ ಇವರು ಮಾಡಿ 2-3 ಸಲ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಕೊಟ್ಟರು. ನಂತರ ಅವರು ಎಲ್ಲ ಅವ್ರದ್ದು ಅಮೌಂಟ್ ಹೋಗಿದೆ. ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಎಲ್ಲ ಆರೋಪಿಯವರು ಒಂದು ಕಡೆಯಿಂದ ಆಪ್ರೇಟ್ ಮಾಡ್ತಾಯಿದ್ರು. ಇಲ್ಲಿ ಎಂಟೈರ್ ದೇಶದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ. ಬಟ್ ನಮ್ಮ ಪೊಲೀಸ್ ಅವರು ಇದು ಒಂದು ಗ್ಯಾಂಗ್ಗೆ ಹಿಡ್ದಿದ್ದಾರೆ. ಅವರು ಮೇ ಬಿ ಇನ್ನೂ ಕೆಲವರು ಇರ್ಬೋದು ಇದರಲ್ಲಿ, ಯಾಕೆಂದರೆ ಮೇನ್ ಆರೋಪಿಯವರು ದುಬೈಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದರದ್ದು ಸಂಬಂಧಪಟ್ಟ ನಾವು LOC ಮತ್ತು ಏನೇನು ಲೀಗಲ್ ರಿಕ್ವೈರ್ಮೆಂಟ್ಸ್ ಅದನ್ನು ನಾವು ಮೂವ್ ಮಾಡ್ತಾಯಿದ್ದೀವಿ. ಬಟ್ ಬೇರೆ ಬೇರೆ ಕೇಸ್ ರಿಜಿಸ್ಟರ್ ಆಗಿದೆ 1930ಇಂದ. ಅದು ಯಾರಿಗೆ ಇದು ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಟೀಮ್ ಅವರು ಭಾಳ ಕಷ್ಟಪಟ್ಟು ಸಾಕಷ್ಟು ಪ್ರಯತ್ನ ಮಾಡಿ ಇದು ಒಂದು ದೊಡ್ಡ ಗ್ಯಾಂಗ್ ಹಿಡಿದಿದ್ದಾರೆ. ಮೂಲ ಆರೋಪಿಯವರು ಇಬ್ಬರು ಇಲ್ಲಿ ಅವ್ರ ತಾಯಿ ಮತ್ತು ಅವ್ರ ಮಗ ಸೇರಿ ಅವ್ರು PUC ಡ್ರಾಪ್ಔಟ್. ಅವ್ರಿಗೆ ಸಂಬಳ ಇರೋದು ಮಾತ್ರ 5,000. ಆದರೆ ಇಂಥದಕ್ಕೆ ಸಿಕ್ಕಾಕೊಂಡು ಅವರು ಬೇರೆ ಬೇರೆ ವಿದೌಟ್ KYC ಡಾಕ್ಯುಮೆಂಟ್ಸ್ದು ಎಲ್ಲ ನಿಮ್ಗೆ ಎದುರುಗಡೆ ಎಲ್ಲ ಅವರು ತೋರಿಸಿದ್ರೆ ಅವರು ಹಲವಾರು ಬ್ಯಾಂಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ ಇಂಥ ಫ್ರಾಡ್ಗೆ ಒಂದು ದೊಡ್ಡ ಗ್ಯಾಂಗ್ ಮತ್ತು ಒಂದು ಸಿಸ್ಟಮ್ ಸೆಟಪ್ ಮಾಡಿದರು. ಸೊ ನಮ್ಮ ಟೀಮ್ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಬಟ್ ಇನ್ನೂ ಹಲವಾರು ಕೆಲಸ ಬಾಕಿ ಇದೆ, ಯಾಕೆಂದರೆ ತುಂಬ ಜನಕ್ಕೆ ಮೋಸ ಆಗಿದೆ. ಮತ್ತು ನಮ್ಮ ಟೀಮ್ ಅವರು ಡಿಟೆಕ್ಟ್ ಮಾಡೋದಕ್ಕೆ ನಮ್ಮದು ಜವಾಬ್ದಾರಿ ಇದೆ. ಪ್ರತಿಯೊಂದು ಜನ, ಅದು ನಮ್ಮ ಇಲ್ಲಿ ಬೆಂಗಳೂರವರಿರಲಿ, ಕರ್ನಾಟಕದವರಿರಲಿ, ಎಲ್ಲ ಕಡೆ ನಾವು ಆದಷ್ಟು ಬೇಗ ರಿಕವರಿ ಮಾಡಿ ಕೊಡಬೇಕು. ಆ್ಯಸ್ ಆಫ್ ನಾವು ನಮ್ಮ ಟೀಮ್ ಅವರು ಒಬ್ಬ ಕಂಪ್ಲೇನೆಂಟ್ಗೆ 94 ಲ್ಯಾಕ್ಸ್ ಬೆಂಗಳೂರು ಅವ್ರಿಗೆ ಮೋಸ ಆಗಿತ್ತು. ಅವರು ಕೂಡ ನಮ್ಮ ಒಬ್ಬ ಕಂಪ್ಲೇನೆಂಟ್. ಅವ್ರಿಗೆ 94 ಲ್ಯಾಕ್ಸ್ ಅಮೌಂಟ್ ನಾವು ವಾಪಸ್ ಕೊಡ್ತಾಯಿದ್ದೀವಿ, ಯಾಕೆಂದರೆ ಫ್ರೀಸ್ ಆಗಿ ಮತ್ತು ಅವರು ರಿಲೀಸ್ ಮಾಡಿಸ್ಕೊಡ್ತಾರೆ. ಅವ್ರದ್ದು ಇನ್ನೂ 2-3 ಕೋಟಿ ಹೋಗಿರ್ಬೋದು ಅಂತ ಅವರು ಕಂಪ್ಲೇಂಟ್ ಕೊಡ್ತಾರೆ. ಆದರೆ 94 ಲ್ಯಾಕ್ಸ್ ತಕ್ಷಣ ಅವ್ರಿಗೆ ವಾಪಸ್ ಹೋಗುತ್ತೆ. ಸೊ ಇದು ಭಾಳ ಒಂದು ಸೀರಿಯಸ್ ಫ್ರಾಡ್ ಇದೆ. ನಾವು ಆಗ ನಮ್ಮ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಜನಕ್ಕೆ ಅಲರ್ಟ್ ಮಾಡ್ತಾಯಿದ್ದೀವಿ. ಆದರೂ ಜನ ಬೇಗ ಒಂದು ಲಾಭ ಸಿಗಲಿ ಆ ದೃಷ್ಟಿಯಿಂದ ಇಂಥದ್ದಕ್ಕೆ ಸಿಕ್ಕಾಕೊಡ್ತಾಯಿದ್ದಾರೆ ಅವರು. ಸೊ ನಮ್ಮ ಎಂಟೈರ್ ಟೀಮ್ಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನಾನು 50,000 rupees ಎಂಟೈರ್ ಟೀಮ್ಗೆ ನಾವು ರಿವಾರ್ಡ್ ಕೂಡ ಘೋಷಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಎಲೆಕ್ಟ್ರಾನಿಕ್ ಸಿಟಿ ವಿಭಾಗದ DCP M. ನಾರಾಯಣ್ ಅವರ ನಿರ್ದೇಶನದಂತೆ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ACP ಸತೀಶ್ ಅವರ ಮಾರ್ಗದರ್ಶನದಲ್ಲಿ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ PSCಗಳಾದ ಶ್ರೀನಿವಾಸ್ ಪ್ರಸಾದ್, ಸಂತೋಷ್, ಅರವಿಂದ್ ಕುಮಾರ್, ASI ಕೃಷ್ಣಗಿರಿ, ಸಿಬ್ಬಂದಿಗಳಾದ ನಯಾಜ್ ಅಹಮದ್, ಆನಂದ್ ಕುಮಾರ್, ಮಂಜುನಾಥ್, ನಾಗರಾಜು ನಾಯಕ್, ಶ್ರೀಕಾಂತ್, ಶಿವರಾಜ್ ಕುಮಾರ್, ರಾಮಕೃಷ್ಣ, ಲಿಂಗರಾಜು, ಯುವರಾಜ್ ಸಂಗೊಳ್ಳಿ, ನಾರಾಯಣಸ್ವಾಮಿ, ಮಂಜುನಾಥ, ಕೃಷ್ಣ, ಪ್ರಮೋದ್, ಗೋಪಾಲ್, ಲೋಕುರೆ, ಅಭಿಷೇಕ್, ರವಿಕುಮಾರ್, ಸಾವಿತ್ರಮ್ಮ ಅವರುಗಳ ತಂಡ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಪ್ರಕರಣದ ಪತ್ತೆ ಕಾರ್ಯವನ್ನ ಭೇದಿಸಿದ ಹುಳಿಮಾವು ಪೊಲೀಸ್ ಠಾಣೆಯ ಪೊಲೀಸ್ ತಂಡವನ್ನ ಶ್ಲಾಘಿಸಿ 50,000 ರೂಪಾಯಿಗಳ ನಗದು ಬಹುಮಾನವನ್ನ ಘೋಷಣೆ ಮಾಡಿದರು.